ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್ ಒಬ್ಬ ಇದ್ದಿದ್ರೆ ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನ್ನಿಸ್ತಿತ್ತು. ಯು ಆರ್ ರೈಟ್. ಅಮ್ಮ ಸುಭಾಷ್ ಒಬ್ಬನ್ನ ಕರ್ಕೊಂಡ್ ಬಂದ್ಬಿಡೋಣ. ಈ ರಿಯಾಬಲ್ ಎಲ್ಲ ವರ್ಕ್ ಆಗಲ್ಲಮ್ಮ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂಡ್ ಮನಿ. ಎಕ್ಸಾಕ್ಟ್ಲಿ. ಅಮ್ಮ ಅಣ್ಣ ಏನೋ ಕೇಳ್ತಾ ಇದ್ದ ನಿಂಗೆ. ಪುಟ ನಿನ್ ಚಿಕ್ಕಪ್ಪ ರೆಡಿ ಆದ್ರ? ಆಗ್ಲೇನೆ ಸ್ನಾನಕ್ಕೆ ಹೋದ್ರು. ಓ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಅಮ್ಮೋರೆ. ಹೌದಾ? ಇಷ್ಟೊಂದು ಚೆನ್ನಾಗಿದೆಯಾ? ಟೇಸ್ಟ್ ಮಾಡ್ತೀನಿ. ಚೂರು ಚೆನ್ನಾಗಿಲ್ಲ. ಚಿಕ್ಕಮ್ಮ ಮಾಡ್ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು. ಬಾರಿಸ್ಬಿಡ್ತೀನಿ. ಯಾರೇ ನಿನ್ ಚಿಕ್ಕಮ್ಮ? ತಿನ್ಸಕ್ ಬಾರ್ದೇ ಇರೋರ್ನೆಲ್ಲ ಚಿಕ್ಕಮ್ಮ ಅಂತಾಳೆ. ಯಾಕೆ ಅವಳನ್ನ ಬೈತಾ ಇದೀಯಾ? ಅವಳು ಹೇಳ್ತಾ ಇರೋದು ಸರಿಯಾಗಿದೆ. ತಿಂಡಿ ಒಂಚೂರು ಇಷ್ಟ ಇಲ್ಲ. ನನಗಂತೂ ಇಷ್ಟ ಆಗ್ಲೇ ಇಲ್ಲ. ಹಲೋ, ಆ ಹೂ ಮಾರೋಳ್ ಬರೋಕ್ಕಿಂತ ಮುಂಚಿತವಾಗಿ ಇದನ್ನೇ ತಿಂತಾ ಇದ್ದಿದ್ ನೀನು ಮರ್ತು ಬಿಟ್ಯಾ? ಬಾವಿಲಿರೋ ಕಪ್ಪೆ ಬಾವಿನೇ ಪ್ರಪಂಚ ಅಂತ ಅನ್ಕೊಂಡಿರುತ್ತೆ. ಆದ್ರೆ ಅದು ಸಮುದ್ರಕ್ಕೆ ಹೋದ್ಮೇಲೆನೆ ಗೊತ್ತಾಗೋದು ಪ್ರಪಂಚ ವಿಶಾಲವಾಗಿದೆ ಅಂತ. ಹಾಗೆ ನಾವೆಲ್ಲ ನೀಲ ಮಾಡ್ತಾ ಇರೋ ಅಡಿಗೆನೆ ರುಚಿಯಾಗಿದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ರುಚಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸೋದಿಕ್ಕೆ ನನ್ 2ನೇ ಸೊಸೆ ಬರ್ಬೇಕಾಯ್ತು. ತಿಂಡಿ ಅಂತೂ ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಅವರ ಸಾಹೇಬ್ರು ಇನ್ನೂ ಬಂದಿಲ್ಲ? ನಾನು ನಿಮ್ ಸಾಹೇಬ್ರಿಗೋಸ್ಕರನೇ ಕಾಯ್ತಾ ಇದ್ದೀನಪ್ಪ. ನಿಮ್ ಸಾಹೇಬ್ರನ್ನ ನೋಡ್ಬೇಕು ಅಂದ್ರೆ ಇನ್ ಮುಂದೆ ನಾನು ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಕಾಣತ್ತೆ. ತೀರ್ಥನ ಹತ್ರ ಮಾತಾಡೋದಕ್ಕೆ ಅಷ್ಟೊಂದು ಅರ್ಜೆಂಟ್ ಏನತ್ತೆ? ಮಾತಾಡ್ದಾಗ ನಿಮ್ಗೆ ಗೊತ್ತಾಗತ್ತೆ. ನನ್ ಬೇಡ ಅಂದೆ ತಾನೆ, ಬೇರೆ ಏನಾನ ಮಾಡ್ಕೊಡಿ ಪ್ಲೀಸ್. ಸರ್, ಓ ನಿಮ್ ಸಾಹೇಬ್ರು ಬಂದ್ರು ಅನ್ಸುತ್ತೆ. ಇವತ್ ಮೀಟಿಂಗ್ ಏನಿಲ್ವಾ? ಅಯ್ಯೋ ರಗಡ್ ಮೀಟಿಂಗ್ ಅದಾವ್ರಿ ಇವತ್ತು. ಇಲ್ಲ ಅಂತ ಹೇಳಕತ್ತಿರಲ್ಲ ನೀವು. ಸಾಹೇಬ್ರು ಬರಕತ್ತಿಲ್ಲ ಅಂತ ನಾ ಟೆನ್ಷನ್ ಆಗದೀನಿ. ನೀವು ಒಳ್ಳೆ. ಅಯ್ಯೋ ಚಿಟ್ಟೆ, ನಿಮ್ ಸಾಹೇಬ್ರು ಬರ್ತಿದ್ದಾರೆ, ತಕ್ಷಣ ಕರ್ಕೊಂಡು ಹೋಗ್ಬಿಡು. ತೀರ್ಥ, ತಿಂಡಿ ಒಂಚೂರು ಚೆನ್ನಾಗಿಲ್ಲ, ನೀನ್ ಹೊರಗಡೆನೆ ತಿನ್ಕೋ. ಅದಕ್ಕೆ ನಂಗೂ ಲೇಟ್ ಆಗಿದೆ, ನಾಚನೆ ಮಾಡ್ಕೋತೀನಿ. ಪುಟ್ಟಣಿ, ನೀನ್ ಇಲ್ಲೇ ಇರು. ನಾನು ಡ್ರೈವರ್ಗೆ ಹೋಟ್ಲಿಂದ ಏನಾದ್ರೂ ತಿಂಡಿ ತರಿಸ್ಕೊಡಕ್ ಹೇಳ್ತೀನಿ, ಸರಿನಾ? ಬಾಯ್ 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 ಅಮ್ಮ. ಏ ನಿಂತ್ಕೊಳ್ಳೋ, ನಿನ್ ಹತ್ರ ಮಾತಾಡ್ಬೇಕು. 1 ನಿಮಿಷ. ಕಾಶಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದಾರೆ, ನಾ ಆಮೇಲೆ ಮಾತಾಡ್ತೀನಿ. ಬಾಯ್ ಬಾಯ್. ಏ ತೀರ್ಥ, ನಿಂತ್ಕೊಳ್ಳೋ. ಏ ತೀರ್ಥ, ತೀರ್ಥ. ಅಮ್ಮ ಅವ್ನು ಹೋಗಾಯ್ತಮ್ಮ. ಅವ್ನು ಹೋದ್ರೂ ಪರವಾಗಿಲ್ಲ, ನಾನು ಅವನ ಹಿಂದೆನೆ ಹೋಗ್ತೀನಿ. ಡ್ರೈವರ್ಗೆ ಮಗುನ ಸ್ಕೂಲಿಗೆ ಬಿಡಕ್ ಹೇಳು, ಆಯ್ತಾ? ತೀರ್ಥ ನಿಂತ್ಕೊಳ್ಳೋ. ತೆಗಿ ತೆಗಿ ತೆಗಿ. ಸಾಹೇಬ್ರ, ಹಿಂದೆ ಬರಕತ್ತಿರೋ ಕಾರ್ ನಮ್ದ ಹೌದಲ್ರಿ? ಹೌದಲ್ವಾ? ಇದು ನಮ್ ಕಾರೇ. ಡ್ರೈವರ್, ಕಾರ್ ನಿಲ್ಸು. ಶಂಕ್ರು, ಅಡ್ಡ ಹಾಕು, ಅಡ್ಡ ಹಾಕು. ಯಾರು ಬರ್ತಿದ್ದಾರೆ? ಏನಾಯ್ತಮ್ಮ? ಅಷ್ಟೊತ್ತಿಂದ ನಿಂತ್ಕೊ ಅಂತ ಕಿರ್ಸ್ತಾ ಇದ್ದೀನಿ. ಕಿವಿ ಕೆಲ್ಸಲ್ವೇನೋ ನಿನಗೆ? ಅಲ್ಲ, ಏನ್ ವಿಷಯ ಅಂತ ಕೇಳೋ ಅಷ್ಟು ತಾಳ್ಮೆ ಇಲ್ವಾ? ಅಲ್ಲಮ್ಮ, ಇವತ್ತು ಕೋರ್ಟ್ ಇದೆ, ಕಾಶಿಗೆ ಶಿಕ್ಷೆ ಆಗ್ತಾ ಇದೆ ಇವತ್ತು. ಅವನ್ ಮಾಡಿರೋ ತಪ್ಪಿಗೆ, ಅವನ್ ವಿರುದ್ಧ ಸಿಕ್ಕಿರೋ ಸಾಕ್ಷಿಗೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದ್ರೆ ಆ ಪಾಪಿಯಿಂದ ನಮ್ಮನೇಲಿ ಏನೇನಾಗಿದೆ ಅಂತ ಗೊತ್ತೇನೋ ನಿಂಗೆ? ಏನಾಯ್ತಮ್ಮ? ಸುಮಾ ಹತ್ರ ಮಾತಾಡ್ತೀಯಾ? ಓಹೋ, ಅದಾ? ನೀರ್ನ ಫೋನ್ ಮಾಡ್ಬಿಟ್ಟೆ ಹೇಳ್ಬೋದಿತ್ತು. ಈ ತರ ಚೇಸ್ ಮಾಡ್ಕೊಂಡು ಬರ್ಬೇಕಾಗಿತ್ತಾ? ನಿನ್ನೆ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೋಬಿಟ್ಟೆ. ಬೆಳಿಗ್ಗೆ ಅವ್ರು ಅಡ್ಗೆ ಮನೇಲಿ ಬ್ಯುಸಿ ಆಗಿದ್ರು ಅನ್ಸುತ್ತೆ, ಮಾತಾಡಕ್ ಆಗ್ಲಿಲ್ಲ. ನಿನ್ ತಲೆ, ಅವಳು ನಿನ್ನೆಯಿಂದ ಮನೇಲೇ ಇಲ್ಲ.
ಏನ್ ಹೇಳ್ತಾ ಇದೀಯಮ್ಮ? ನಿನಗೆ 3 ಹೊತ್ತು ಎಲೆಕ್ಷನ್ ಎಲೆಕ್ಷನ್ ಎಲೆಕ್ಷನ್. ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ? ಅಮ್ಮ ಬೈಯೋದ್ ಬಿಟ್ಟು ಏನಾಯ್ತು ಅಂತ ಹೇಳು. ಅಯ್ಯೋ, ನಿಮ್ಮಪ್ಪ ನಿಮ್ಮಣ್ಣ ನಿಮ್ಮ ಅತ್ತಿಗೆ ಎಲ್ಲರೂ ಸೇರ್ಕೊಂಡು ಪಾಪ ಸುಮನ್ಗೆ ಬಾಯಿಗೆ ಬಂದಾಗ ಬೈದು ಮತ್ತೆ ಮನೆಯಿಂದ ಆಚೆ ಕಳ್ಸ್ಬಿಟ್ರು ಕಣೋ. ಸುಮ್ನೆ ಅವ್ರ ವಿಷಯಕ್ಕೆ ಯಾರು ಹೋಗ್ಬೇಡಿ ಅಂತ ಹೇಳಿದೆ ತಾನೆ. ಯಾಕೆ ಯಾರು ಹೇಳಿದ್ ಮಾತು ಕೇಳ್ತಾ ಇಲ್ಲ? ಏನ್ ಎಲ್ಲರಿಗೂ ತಲೆ ಕೆಟ್ಟಿದ್ಯಾ? ಅದನ್ನ ನನ್ನ ಹತ್ರ ಯಾಕೋ ಹೇಳ್ತೀಯಾ? ನಿಮ್ಮ ಅಪ್ಪನ ಹತ್ರ ಹೇಳು. ಹೆಜ್ಜೆ ಹೆಜ್ಜೆಗೂ ಹಿಂಸೆ ಕೊಡ್ತಿದ್ದಾಳಲ್ಲ ನಿಮ್ಮ ಅತ್ತಿಗೆ, ಅವಳ ಹತ್ರ ಹೇಳು. ಅಮ್ಮ ನಾ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿರಕ್ಕಾಗತ್ತಾ? ಸರಿ, ನಿಮ್ ಮನೆಗ್ ನಡಿ, ನಾ ಸುಮ್ನೆ ಅವ್ರ ಕರ್ಕೊ ಬರ್ತೀನಿ. ಅವಳು ಮನೆಗ್ ಬರಲ್ಲ. ನಾನ್ ಕರೆದ್ರೆ ಬರ್ತಾರೆ. ಬರಲ್ಲ, ನಾನ್ ಕರ್ದಾಯ್ತು. ನಿಮ್ಮಪ್ಪ ಕರೆದ್ರೆ ಮಾತ್ರ ಬರ್ತಾಳಂತೆ ಕಣೋ. ನೋಡು, ಈಗ್ಲೇ ಮನೆಗ್ ಬಾ. ಮನೆಗ್ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡು. ಅಪ್ಪನ್ನ ಒಪ್ಸು. ಅವಳನ್ನ ಕರ್ಕೊಂಬರೋಣ. ನಡಿ ನನ್ ಜೊತೆ. ಸರಿ, ನೀ ಬಂದ್ ಕಾರಲ್ಲಿ ಕೂತ್ಕೋ, ಮನೆಗೆ ಹೋಗಿ ಮಾತಾಡೋಣ. ಸರಿ ಸರಿ. ಚಿಟೆ ಬಾ. ಆ ಹೊಸ ಪ್ರಾಜೆಕ್ಟ್ ಏನಾಯ್ತು? ಫಾಲೋ ಅಪ್ ಮಾಡ್ತಿದ್ದೀರಾ? ಅಪ್ಪ ಅಪ್ಪ ಒಂದ್ ನಿಮಿಷ ಇರಿ, ನಾನು ಕಾಲ್ ಮಾಡ್ತೀನಿ. ಅಪ್ಪ ತೀರ್ಥ, ಏನಾಯ್ತು? ಕೋರ್ಟ್ಗೆ ಹೋಗ್ಲಿಲ್ವಾ? ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ಯಾ? ಓ, ಇದಕ್ಕೇನಾ ಅತ್ತೆ ನಿನ್ ಹಿಂದೆ ಬಂದಿದ್ದು? ಅಲ್ಲಿ ಸಿಗ್ದಿರೋ ನ್ಯಾಯ ಇಲ್ಲೇನ್ ಸಿಗುತ್ತಂತೆ? ಅದ್ಕೆ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದೀನಿ. ಅಪ್ಪ ಮನೇಲಿ ಇಲ್ಲ ಅಣ್ಣ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ತೀರ್ಥ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮು? ನೀವೇನೇನ್ ಪ್ರಾಬ್ಲಮ್ಮು? ಪ್ರತಿಯೊಬ್ರು ಸಮಸ್ಯೆ ಕಾಡ್ತಾ ಇದ್ದೀರಾ. ನಾನ್ ಹೇಳದ್ ನಿಮ್ಗೆ ಅರ್ಥ ಆಗುತ್ತೋ ಅಥವಾ ಅರ್ಥ ಆದ್ರೂ ನನ್ ವಿರುದ್ಧ ಹೋಗ್ತಾ ಇದ್ದೀರಾ? ಈಗ ಏನಾಯ್ತು ಅಂತ ಹೇಳ್ತೀಯಾ? ಯಾಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಸುಮ್ಮನೆ ಅವ್ರ ಜೊತೆ ಜಗಳ ಆಡ್ಬೇಡಿ ಅಂತ 1000 ಸಲ ಹೇಳಿದೀನಿ. ಏನಕ್ಕೆ ಅವ್ರ ಜೊತೆ ಜಗಳ ಆಡಿ ಮನೆ ಬಿಟ್ಟು ಆಚೆ ಕಳ್ಸಿದ್ರಿ? ಓ, ಆ ವಿಷಯನಾ? ಅವಳನ್ನ ಆಚೆ ಕಳ್ಸಿದ್ದು ನಾವಲ್ಲ, ನಿಮ್ಮಪ್ಪ. ಅಂಡ್ ಯು ನೋ ಹಿಸ್ ಟೇಕನ್ ದ ರೈಟ್ ಡಿಸಿಷನ್. ಅವಳು ನಿನ್ಮೇಲೆ ಏನೆಲ್ಲ ಸಂಚ್ ಮಾಡಿದ್ಲು ಗೊತ್ತಾ? ನಿನ್ ಜೀವಕ್ಕೆ ಅಪಾಯ ಇತ್ತು. ಆ ಕಾಶಿ ನಿನ್ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದು ಅವಳ ಕಾರಣಕ್ಕೆ ತಾನೆ? ಯಾರು ಹೇಳಿದಕ್ಕೆ? ದಟ್ಸ್ ಪೊಲಿಟಿಕಲ್ ಪ್ಲಾಟ್. ರಾಜಕೀಯದಲ್ಲಿ ದ್ವೇಷ ವೈಮನಸ್ ಇದ್ದೇ ಇರುತ್ತೆ. ಅದಕ್ಕೆ ಸುಮ್ಮನೆ ಅವ್ರನ್ನ ಹೇಗೆ ಹೊಣೆ ಮಾಡ್ತೀರಾ? ಹಾಗಾದ್ರೆ ನ್ಯೂಸ್ ಅಲ್ಲಿ ಬಂದಿದ್ ಸುಳ್ಳ? ಟಿವಿಲಿ 1000 ಬರುತ್ತದಕ್ಕೆ, ಅದನ್ನ ನಂಬ್ಕೊಂಡು ಕೂತಿರಕ್ಕಾಗತ್ತಾ? ಅವನು ಸುಮ್ನವ್ರನ್ನ ಪ್ರೀತಿಸಿದ್ದಾಗಿದ್ರೆ ನಂಗೂ ಸುಮ್ನವ್ರ ಮಧ್ಯೆ ಯಾಕೆ ಸಂಬಂಧ ಕಟ್ತಾ ಇದ್ದ? ನಾನ್ ಸುಮ್ನವ್ರ ಕೊಳ್ಳಗೆ ತಾಳಿ ಕಟ್ಟೋ ಹಾಗೆ ಯಾಕೆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಿದ್ದ? ನಿಮ್ಗೆ ಅಷ್ಟು ಯೋಚನೆ ಮಾಡೋ ಬುದ್ಧಿ ಇಲ್ವಾ? ತೀರ್ಥ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡ್ ಮಾತಾಡು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ತೀರ್ಥ, ಲಿಮಿಟ್ ಮೀರ್ತಾ ಇದೀಯಾ? ಏ, ನೀನ್ ಯಾವಾಗ್ಲೂ ಲಿಮಿಟ್ ಕ್ರಾಸ್ ಮಾಡಾಯ್ತು? ತೀರ್ಥ, ನನ್ ಮೇಲೆ ಯಾಕೆ ಕೂಗ್ತಾ ಇದೀಯಾ? ನೀನ್ ಹೆಂಡತಿ ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡಿದ್ಲು ಗೊತ್ತಾ? ಅದು ಹೇಳಕ್ ನನಗೆ ಅಸಹ್ಯ ಆಗ್ತಾ ಇದೆ. ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಅಪ್ಪನಿಗೆ ಚೀತು ಅಂತ ಊದೋದ್ರು. ಸುಮ್ಮನೆ ಅವ್ರು ಮಾಡಿದ್ರೆ ತಪ್ಪೇನಿದೆ? ಯಾರೋ 3ನೇವ್ರು ಬಂದು ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ನಿರ್ಬೇಕಾ? ನಾಳೆ ಇನ್ಯಾರೋ ಬಂದು ನಿನ್ ಬಗ್ಗೆ ಮಾತಾಡ್ತಾರೆ, ಅತ್ತೆ ಬಗ್ಗೆನೂ ಮಾತಾಡ್ತಾರೆ, ಕೇಳಿಸ್ಕೊಂಡು ಸುಮ್ನಿರ್ತೀಯಾ? ರಿಯಾಕ್ಟ್ ಮಾಡಲ್ವಾ? ಸುಮ್ಮನೆ ಅವರು ಅದನ್ನೇ ಮಾಡಿದ್ದು. ಡಿಫೆಂಡ್ ಮಾಡೋದನ್ನ ಜಗಳ ಅಂತ ಹೇಳಲ್ಲ ಜೈ. ತೀರ್ಥ, ಆ ಹೆಂಗಸು ತುಂಬಾ ಲೋ ಕ್ಲಾಸ್. ಅವಳು ಹೇಗ್ ಬಂದ್ ಜಗಳ ಮಾಡ್ತಿದ್ಲು ಗೊತ್ತಾ? ಸ್ಟಾಪ್ ಇಟ್. ಅದಕ್ಕೆ ಸುಮ್ಮನೆ ಅವ್ರ ಕ್ಲಾಸ್ ಬಗ್ಗೆ ನನಗೆ ಗೊತ್ತು. ನಿಮ್ಗಿಂತ ಹೆಚ್ಚಾಗಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ತೀರ್ಥ, ನೀನ್ ರೇಗ್ತಾ ಇರೋದು ಮಾತಾಡ್ತಾ ಇರೋದು ನನ್ನ ಹೆಂಡತಿ ಜೊತೆ. ನೀನು ಅಷ್ಟೇ ಕಣ, ಮಾತಾಡಿ ಮನೆ ಬಿಟ್ಟು ಕಳ್ಸಿರೋದು ನನ್ನ ಹೆಂಡತಿನ. ನೀವೆಲ್ಲರೂ ಬಾಯಿಗೆ ಬೀಗ ಹಾಕೊಂಡಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ.
ಯಾಕೆಲ್ಲರೂ ದ್ವೇಷ ಕಾರ್ತಾ ಇದ್ದೀರಾ? ಅವ್ರೇನಾದ್ರು ನಿಮ್ಗೆ ಸಮಸ್ಯೆ ಕೊಟ್ಟಿದಾರಾ? ಅವರಿಂದ ನಿಮ್ಗೇನಾದ್ರು ತೊಂದರೆ ಆಗಿದ್ಯಾ? ಅವ್ರ ತಂಟೆಗೆ ಹೋಗ್ಬೇಡಿ ಅಂತ ನಾ 1000 ಸಲ ಹೇಳಿದ್ದೀನಿ. ಸುಮನಾ ಅವರು ಇದ್ದಷ್ಟು ದಿನ ಈ ಮನೆಗೆ ಒಳ್ಳೇದನ್ನೇ ಬಯಸಿದ್ದಾರೆ. ಒಂದ್ ಮಾತು ಹೇಳ್ತೀನಿ, ಈ ಮನೇಲಿರೋರು ಎಲ್ಲರೂ ನನ್ನನ್ನು ಸೇರಿ ಅವ್ರು ಮಾಡಿರೋಷ್ಟು ಒಳ್ಳೆ ಕೆಲಸ ಯಾರು ಮಾಡಿಲ್ಲ. ನಾನ್ ನಿಮ್ಗೆಲ್ಲರಿಗೂ ಮೊದಲೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ, ಎಲೆಕ್ಷನ್ ಮುಗಿಯೋವರೆಗೂ ಎಲ್ಲ ಬಾಯಿ ಮುಚ್ಕೊಂಡಿರಿ ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಪ್ರತಿದಿನ ಒಂದೊಂದು ತಲಹರಟೆ. ನಿನ್ ತಲೆ ಮೇಲಿರೋ ಭಾರಣ ನಾವೇ ಕೋರ್ಬೇಕು? ನಿನಗೆ ಅವಶ್ಯಕತೆ ಇತ್ತು, ತಾಳಿ ಕಟ್ಟಾಗ ನಿನ್ನ ಹಣೆ ಬರ ಅನ್ಭವಿಸು. ಹೌದು ಕಣ, ನೀನು ಅನ್ಭವಿಸ್ಬೇಕು. ಯಾಕೆ ನಾನ್ ಕೌನ್ಸಿಲರ್ ಅನ್ನೋದನ್ನ ಬೇಕಾದಾಗೆಲ್ಲ ಯೂಸ್ ಮಾಡ್ಕೋತೀರಾ? ಕೌನ್ಸಿಲರ್ ಅಣ್ಣ, ಕೌನ್ಸಿಲರ್ ಅಕ್ಕೆ, ಕೌನ್ಸಿಲರ್ ತಂಗಿ ಅಂತ. ಆವಾಗ ಕೌನ್ಸಿಲರ್ ಬೇಕು, ಇವಾಗ ಕೌನ್ಸಿಲರ್ ಬೇಡ ಅಲ್ವಾ? ನನಗ್ ಬಂದಿರೋ ಕಷ್ಟನೂ ನೀವು ಹೊರಬೇಕು. ನೀನ್ ನನ್ಗೆ ಅವಮಾನ ಮಾಡ್ತಾ ಇದ್ಯಾ, ತಪ್ಪು ಮಾಡ್ತಾ ಇದ್ಯಾ. ನೀವ್ ಮಾಡಿರೋ ತಪ್ಪು ಕಣ. ಜಾನು, ನಿನ್ ಜೊತೆ ಮಿಸ್ಬಿಹೇವ್ ಮಾಡ್ದವ್ಗೆ 2 ಕೆನ್ನೆ ಕೊಡದು ಹಿಂದೆ ತೊಳೋ ತಾಕತ್ತಿಲ್ಲ, ಅವನಿಗೆ 2 ಕಪಾಳ ಕೊಡಿದ್ರಲ್ಲ, ಅದು ಅವ್ರು ಮಾಡಿ ತಪ್ಪ? ಅವ್ರ ಜೊತೆ ಯಾವಾಗ್ಲೂ ಒಂದ್ಸಲಿ ಜಗಳ ಆಯ್ತು ಅಂತ ಹೇಳಿ ಆ ದ್ವೇಷನ ಇಟ್ಕೊಂಡು ಸಾಧಿಸ್ತಾ ಇದೀರ ಅದಕ್ಕೆ. ಧೃತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ತೀರ್ಥ, ನೀನ್ ಅತಿಯಾಗಿ ಮಾತಾಡ್ತಾ ಇದೀಯಾ, ಸಾಕ್ ನಿಲ್ಸು. ದಿಸ್ ಇಸ್ ಇನಫ್. ನಮಗಳನ್ನ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ. ಯಾಕಾಗಲ್ಲ? ನನ್ ಕಾರಣ ಬೇಕು ಅದಕ್ಕೆ. ಆಗಲ್ಲ ಆದ್ರೆ ಆಗಲ್ಲ ಕಣಯ್ಯ ಅಷ್ಟೇ. ನಿನ್ಗಾಗಲ್ಲ ಅಂದ್ರೆ ನೀನ್ ಮಾತಾಡ ಕಣ. ನೀನ್ ಮಾತಾಡುವಂತ ಯಾರು ಫೋರ್ಸ್ ಮಾಡಿದ್ದು? ನಿಂಗೆ ಮನೇಲಿರೋದಕ್ಕೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ಸುಮನಾ ಅವ್ರಿಗೂ ಇದೆ.